ಫಸ್ಟ್ ಬೆಂಚರ್ ವರ್ಸಸ್ ಬ್ಯಾಕ್ ಬೆಂಚರ್. ಪಾಠ ಮಾಡುವಾಗ ಹೇಗಿರ್ತಿದ್ರಿ? ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಟೀಚರ್ಸ್ಗೆ ಏ ಕುಳ್ಳೋ, ಏ ಬಂಡ್ಲೆ, ಅಲೋ ಮೇಡಮ್ ಅಂತ ಕಾಡ್ಸೋದು, ಆಮೇಲೆ ಪ್ರಾಕ್ಸಿ ಹಾಕೋದು. ಕ್ಲಾಸ್ ಅಲ್ಲಿ ತುಂಬಾ ಅಟೆಂಟಿವ್ ಆಗಿರ್ತಿದ್ದೆ. ಪಾಠ ಮಾಡ್ಬೇಕಾದ್ರೆ ಪಾಯಿಂಟ್ಸ್ ಬರ್ಕೋತಾ ಇದ್ದೆ. ನೋಟ್ಸ್ ಅನ್ನ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದೆ. ಡೌಟ್ಸ್ ಬಂದ್ರೆ ಅಲ್ಲೇ ಕ್ಲಿಯರ್ ಮಾಡ್ಕೋತಾ ಇದ್ದೆ. ನಿಮ್ಮ ಮಾರ್ಕ್ಸ್? 10th ಅಲ್ಲಿ ಡಿಸ್ಟ್ರಿಕ್ಟ್ ಫಸ್ಟ್, PU ನಲ್ಲಿ ಸ್ಟೇಟಿಗೆ ಫಸ್ಟ್, ಗ್ರಾಜುಯೇಷನ್ ಅಲ್ಲಿ ಯೂನಿವರ್ಸಿಟಿ ಟಾಪರ್. 9, 8, 4, 4, 2. ಸರ್, ನಿಮ್ ಮೊಬೈಲ್ ನಂಬರ್ ಅಲ್ಲ. ಮೇಡಮ್, 4ನೇ ಸಲ ಅಟೆಂಡ್ ಮಾಡೋದು PUC ನಂಗೆ ಅಷ್ಟೇ ಬಂದಿದ್ದು ಮಾರ್ಕ್ಸ್. ಮಾರ್ಕ್ಸ್ ಕಡಿಮೆ ಬಂದಾಗ ಏನ್ ಮಾಡಿದ್ರಿ? ಒಂದ್ಸತಿ ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ 98 ಬಂದಿತ್ತು 100ಗೆ. ತುಂಬಾ ಡಿಪ್ರೆಷನ್ ಹೋಗಿ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡ್ಕೋಬೇಕು ಅಂತ ಥಾಟ್ಸ್ ಬಂದಿತ್ತು. ಒಂದ್ಸಲಿ PUC ಅಲ್ಲಿ ಫೇಲ್ ಆದಾಗ ತುಂಬಾ ಬೇಜಾರಾಗಿ ಹತ್ಕೊಂಡು ಸಾಯಕ್ಕೆ ಅಂತ ನಮ್ಮ ಅಪ್ಪ ಹೋಗಿದ್ರು. ಆಮೇಲೆ ಹಣೆ ಬರನೇ ಇಷ್ಟು ಅಂತ ವಾಪಸ್ ಬಂದ್ರು. ಫೇವ್ರೆಟ್ ಟೀಚರ್ ಅಂಡ್ ಸಬ್ಜೆಕ್ಟ್? ಸೈನ್ಸ್ ಟೀಚರ್ ನನ್ನ ಫೇವ್ರೆಟ್ ಟೀಚರ್. ಆದ್ರೆ ಫೇವ್ರೆಟ್ ಸಬ್ಜೆಕ್ಟ್ ಯಾವತ್ತಿದ್ರು ಕನ್ನಡ. ಸಬ್ಜೆಕ್ಟ್ಸಾ ಗುರು ನೆನ್ಸ್ಕೊಂಡ್ರೆ ಇದೇ ಬರತ್ತೆ ಇವಾಗ. ಫೇವ್ರೆಟ್ ಟೀಚರ್ ನಮ್ಮ ಹೈಸ್ಕೂಲಲ್ಲಿ ಇಂಗ್ಲಿಷ್ ಮೇಡಮ್, ನೋಡಕ್ ಸಾಕಾಗಿದ್ರು. ಈಗ ಏನ್ ಮಾಡ್ಕೊಂಡಿದ್ದೀರಾ? ನಾನು ಗೌರ್ಮೆಂಟ್ ಎಕ್ಸಾಮ್ ನ ಟಾಪ್ ಕ್ಲಿಯರ್ ಮಾಡಿ ಐ ಆಮ್ ಸರ್ವಿಂಗ್ ಪೀಪಲ್ ಆಸ್ ಎ ಗೌರ್ಮೆಂಟ್ ಎಂಪ್ಲಾಯಿ. ಓದು ತಲೆಗತ್ಲಿಲ್ಲ, ಪ್ರೈವೇಟ್ ಕೆಲಸನೂ ಸಿಗ್ಲಿಲ್ಲ, ಸರ್ಕಾರಿ ಕೆಲಸನೂ ಸಿಗ್ಲಿಲ್ಲ. ಅದಕ್ಕೆ ಸರ್ಕಾರ ನಡೆಸೋಣ ಅಂತ ಪೊಲಿಟಿಷಿಯನ್ ಆಗಿದ್ದೀನಿ. ಏನ್ ಮೇಡಮ್, ನಮ್ಮ ಹುಡುಗ ಗಲಾಟೆ ಮಾಡಿದ್ರಂತ ತುಂಬಾ ಇದು ಮಾಡ್ತಿದ್ರಂತೆ, ಟ್ರಾನ್ಸ್ಫರ್ ಮಾಡಿಸ್ಬೇಕಾ ಹೆಂಗೆ?